ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಮಾಡಿ ನನ್ನ ಚಾನಲ್ಗೆ. ವೆಲ್ಕಮ್. ಇವಾಗ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ, ಯುಗಾದಿ ಹಬ್ಬಕ್ಕೆ. ಬೆಳಗ್ಗೆ ಎಷ್ಟು ಗಂಟೆಗೆ ನಾವು ಹೊರಟಿದ್ದು ಅಂತ ಅಂದ್ರೆ, ಎಷ್ಟು ಗಂಟೆಗೆ ನಾವು ಹೊರಟಿದ್ದು? 5:30 ಅಲ್ವಾ? ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲ 5:30, ನಾನು ಟೈಮ್ ನೋಡಲಿಲ್ಲ. 5:30 ಆಗಿತ್ತು. 5:30 ಆಗಿತ್ತು. 5:30 ಈಗ 7 ಗಂಟೆ. ತುಮಕೂರು ರೀಚ್ ಆಗೋದಕ್ಕೆ ಆಗ್ತಿಲ್ಲ ನಮಗೆ, ಅಷ್ಟು ಟ್ರಾಫಿಕ್ಕು. ಇವಾಗ ಒಂದು ಸ್ವಲ್ಪ ಫ್ರೀ ಆಯಿತು ರೋಡು. ಮೂಡೇ ಇರಲಿಲ್ಲ ನನಗೆ ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ. ಇವಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವತ್ತಿನ ಯುಗಾದಿ ಫೆಸ್ಟಿವಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಪಾಪ ನಮ್ಮ ಅತ್ತೆಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ಬೇಗ ಹೊರಡೋಣ ಅಂತ ಹೊರಟರು. ಆಗಲೇ ಇಲ್ಲ. ಹಬ್ಬದ ಟೈಮಲ್ಲಿ ಹಿಂದೆ ದಿನ ಮತ್ತು ಅವತ್ತಿನ ದಿನ, ಹಬ್ಬದ ದಿನ ಮತ್ತು ಹಿಂದೆ ದಿನ ಹೋಗಬೇಕು ಅಂದರೆ ನಿಜ ಆಗಲ್ಲ ಗಾಯ್ಸ್. ಫುಲ್ಲು ಟ್ರಾಫಿಕ್ ಇರುತ್ತೆ. ಅದು ಬೇರೆ ಈ ಕಡೆ ಎಲ್ಲ ಸರ್ವಿಸ್ ರೋಡ್ ಮಾಡ್ತಿದ್ದಾರೆ, ಅದೊಂದು ಸ್ವಲ್ಪ ಟ್ರಾಫಿಕ್ಕು. 2 ವೀಲರಲ್ಲಿ ಬಂದ್ರೂ ಹೋಗೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಟ್ರಾಫಿಕ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮತ್ತೇನ್ರಿ ಸಮಾಚಾರ? ಆ್ಯಕ್ಚುಲಿ ಇವತ್ತು ಥರ್ಸ್ಡೇಯಿಂದ ಥರ್ಸ್ಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಎಂಜಾಯ್ ಮಾಡೋದೆ ಊರಲ್ಲಿ. ಸೊ ಎಲ್ಲ ಬ್ಲಾಗ್ ಕೂಡ ಮಾಡ್ತೀನಿ, ಏನೇನೆಲ್ಲ ಸ್ಪೆಷಲ್ ಮಾಡ್ತೀವಿ, ಹಬ್ಬದಲ್ಲಿ ಏನೇನೆಲ್ಲ ಆಗುತ್ತೆ, ಹೆಂಗೆಲ್ಲ ನಾವು ಎಂಜಾಯ್ ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ತೀನಿ. ಓಕೆ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ನನಗೆ ಹಿಂದೆ ಸನ್ಸೆಟ್ಟಿಂದ ನನ್ನ ಹೇರ್ ನೋಡು ಕಾಣಿಸ್ತದೆ, ನೀವು ಕಾಣಿಸ್ತದೆ. ಸೊ 2 ಡೇಸ್ ಎಕ್ಸ್ಟ್ರಾ ರಜಾ ಕೂಡ ತಗೊಂಡೆ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಲೆಟ್ಸ್ ಗೆಟ್ ಎಂಜಾಯ್. ಸೊ ಮನೆಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಹೇಗೆಲ್ಲ ನಮ್ಮ ಸರ್ಪ್ರೈಸ್ನ ನಮ್ಮ ಅತ್ತೆ, ನಮ್ಮ ಮಾವ, ಆಮೇಲೆ ನಮ್ಮ ನಾದಿನಿ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹೇಳು ನೀನೀಗ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಆಗಲೇ ವಿಶ್ ಮಾಡೋದೇ ಮರ್ತದೆ, ಅದಕ್ಕೆ ಕೂಡ ವಿಶ್ ಮಾಡ್ತಾ ಇದ್ದೀನಿ. ಸೊ 4 ಗಂಟೆಗೆ ಎದ್ದಿದೆ ಗೈಸ್. ಕಣ್ಣು ನೋಡಿ ಹೆಂಗಾಗ್ಬಿಟ್ಟಿದೆ. ನಿದ್ದೆ ಬೇರೆ ಸರಿಯಾಗಿಲ್ಲ, ಒಂದು 2 ಡೇಸಿಂದ ನಿದ್ದೆ ಕೂಡ ಸರಿಯಾಗಿ ಆಗಿಲ್ಲ ನನಗೂ. ಹೋಗಿ ಚೆನ್ನಾಗಿ ಹಬ್ಬದ ಊಟ ತಿಂದು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಗಾಯ್ಸ್ ಇನ್ನೇನು ತುಮಕೂರು ಹತ್ತತ್ರ ಬಂದಿದ್ದೀವಿ. ಸೊ ಇವಾಗ ಹಿರಿಯರ ಪೂಜೆ ಕೂಡ ನಾವು ಇವಾಗಲೇ ಮಾಡೋದು. ಸೊ ಹಾಗಾಗಿ ಎಲ್ಲರೂ ಉಪವಾಸ ಇದ್ದು ಪೂಜೆ ಮಾಡ್ತೀವಿ. ಸೊ ನಮ್ಮ ಮನೆಯವರು ನೈಟ್ ಡ್ಯೂಟಿ ಎಲ್ಲ ಮಾಡಿಕೊಂಡು ಲೇಟಾಗಿ ಬಂದರು. ಸೊ ಅವರು ಇಲ್ಲಿ ತಿಂಡಿ ತಿನ್ನೋದಕ್ಕಂತ ಹೋಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ತಿಂಡಿ ತಿನ್ನೋದಕ್ಕಂತ ಹೋಗಿದ್ದಾರೆ. ಸೊ ಹಿರಿಯರ ಪೂಜೆ ಮಾಡಬೇಕು ಅಂತ ಅಂದರೆ ಉಪವಾಸ ಎಲ್ಲ ಇದ್ಬಿಟ್ಟು ಮಾಡ್ತೀವಿ ನಾವು. ಕೆಲವೊಬ್ಬರು ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ನಿಧಾನಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಕೊತಾರೆ. ಬಟ್ ನಮ್ಮದು ಆ ಥರ ಇಲ್ಲ. ಸೊ ಅವ್ರವ್ರ ಫ್ಯಾಮಿಲಿ ಹೇಗೆ ನಡ್ಕೊಂಬಂದಿರ್ತಾರೋ ಆ ರೀತಿ ಇರುತ್ತೆ ಅಷ್ಟೇ. ಹಾಗಾಗಿ ನಮ್ಮ ಮನೆಯವರು ಆಮೇಲೆ ನಮ್ಮ ಮಾವ ಎಲ್ಲ ಉಪವಾಸ ಇರೋದಿಲ್ಲ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಇರ್ತಾರೆ. ನಮ್ಮ ಮನೆಯವ್ರಿಗೆ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತಂತೆ. ಸೊ ಅವರು ಕೂಡ ಡ್ಯೂಟಿ ಮಾಡಿಕೊಂಡು ನೆನ್ನೆ ಲೇಟಾಗಿ ಬಂದರು. ಸೊ ಹಾಗಾಗಿ ಇವಾಗ ಅವರು ಕೂಡ ತಿಂಡಿ ತಿನ್ನೋದಕ್ಕೆ ಹೋಗಿದ್ದಾರೆ ಅವರು. ನಿಜ ನನಗೆ ಫುಲ್ಲು ನಿದ್ದೆ, ಹಿಂಗೆ ಕಣ್ಣು ಮುಚ್ಚಿದ್ರೇ ನಿದ್ದೆ. 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಪೂಜೆ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರೋಷ್ಟರಲ್ಲಿ, ಮನೆ ಬಿಡೋಷ್ಟರಲ್ಲೇ 5:15 ಆಯಿತು. ಅಲ್ಲಿ ಡೀಸೆಲೆಲ್ಲ ಹಾಕಿಸ್ಕೊಂಡು ಹೊರಟಿದ್ದೆ 5:30 ಆಯಿತು. ಸೊ ಸಖತ್ ಬೇಜಾರಾಯಿತು. ಜರ್ನಿ ಯಾವಾಗಲೂ ನಾನು ಎಂಜಾಯ್ ಮಾಡ್ಕೊಂಡು ಬರ್ತೀನಿ, ಬಟ್ ಈಗ ಎಂಜಾಯ್ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಮತ್ತು ನಿದ್ದೆಯಲ್ಲಿ ಬೇರೆ ಇದ್ದೀನಿ, ವ್ಲಾಗ್ ಮಾಡೋದಕ್ಕೇ ಇಂಟ್ರೆಸ್ಟ್ ಬರ್ತಿಲ್ಲ. ಫುಲ್ಲು ನಿದ್ದೆ ಬೇರೆ ಬರ್ತಿದೆ, ಹೊಟ್ಟೆ ಹಸಿವಾಗ್ತಿದೆ. ಸೊ
ಸೊ ನಾವು ತಿನ್ನೋಂಗಿಲ್ವಂತೆ. ಸೊ ಹಾಗಾಗಿ ನಾನು ತಿಂತಾ ಇಲ್ಲ, ನಮ್ಮ ಮನೆಯವ್ರು ತಿಂತಾ ಇದ್ದಾರೆ. ಒಂದೆರಡು ಇಡ್ಲಿ ತಿನ್ಕೊಂಡು ಬರ್ತೀನಿ ಅಂದರು. ಅವ್ರು ತಿನ್ನಲ್ಲ ಅಂದರು. ಆ್ಯಕ್ಚುಲಿ ನೀನು ತಿನ್ನಲ್ಲ, ನನಗೂ ಬೇಡ ಅಂತ ನಾನೇ ಬಲವಂತ ಮಾಡಿ ಕಳಿಸ್ದೆ. ಇಲ್ಲ ತಿಂದ್ಬಿಟ್ಟು ಬಾ ಹೋಗು. ಮತ್ತು ಅವ್ರು ನಿದ್ದೆನೂ ಇಲ್ಲ ಅವ್ರಿಗೆ, ಮತ್ತು ತಿಂಡಿನೂ ಇಲ್ಲ ಅಂತ ಅಂದರೆ ಮತ್ತೆ ಡ್ರೈವಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಗೈಸ್. ಸೊ ಫಸ್ಟು ನಮ್ಮ ಆರೋಗ್ಯ ಮುಖ್ಯ ಆಗುತ್ತೆ. ಹಾಗಾಗಿ ಇವಾಗ ಬಲವಂತ ಮಾಡಿ ಕಳಿಸಿದ್ದೀನಿ, ಇಡ್ಲಿ ತಿನ್ಕೊಂಡು ಬನ್ನಿ ಅಂತ. ಅವರು ತಿನ್ನೋದಕ್ಕೆ ಹೋಗಿದ್ದಾರೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ತಿನ್ಕೊಂಡು ಬನ್ನಿ ಅಂತ ಕಳಿಸಿದ್ದೀನಿ. ಓಕೆ, ನೋಡೋಣ ಬನ್ನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಆಗಿರ್ಬೋದು 2 ಇಡ್ಲಿ 1 ವಡೆ. ಸೊ ಇವಾಗ ತಿಂಡಿ ತಿನ್ಕೊಂಡು ಬಂದರು. ಪಾಪ ಅವ್ರು ತಿನ್ನಕ್ಕೆ ರೆಡಿ ಇರಲಿಲ್ಲ, ನಾನೇ ಬಲವಂತ ಮಾಡಿ ಕಳಿಸ್ದೆ. ತಿನ್ಕೊಂಬಂದ್ರಾ? ಚೆನ್ನಾಗಿತ್ತಾ ಟೇಸ್ಟು? ಓಕೆ, ಹೊರಡೋಣ. ಚಟ್ನಿ ಸಕ್ಕತ್ ಖಾರ, ಹಾಂ, ವಡೆ ಅಂತೂ ಸಕ್ಕತ್ ಟೇಸ್ಟ್. ಹೌದಾ? ಸಕ್ಕತ್ತಾಯ್ತು. ಈಗ ಎಂಜಾಯ್ ಮಾಡ್ಕೊಂಡು ಗಾಡಿ. ಇಡ್ಲಿ ಸೈಜ್ ಸಕ್ಕತ್ ದೊಡ್ಡದಿತ್ತು. ಹಾಂ, ತಟ್ಟೆ ಇಡ್ಲಿನಾ? ತಟ್ಟೆ ಇಡ್ಲಿ ದೊಡ್ಡದಾಗಿದೆ, ಚೀಪ್ ಅಂಡ್ ಬೆಸ್ಟ್. ಹೌದಾ? ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಹೋಟೆಲ್ಗಳಕ್ಕಿಂತ ಈ ಥರ ಔಟ್ಸೈಡ್ ತಿನ್ನೋದೇ ಚೆನ್ನಾಗಿರುತ್ತೆ. ಹೆಂಗಂದರೆ ಅವರು ಒಂದು ದಿನಕ್ಕೆ ಏನು ಕ್ವಾಂಟಿಟಿ ಬೇಕೋ ಅಷ್ಟೇ ಮಾಡ್ಕೊಂಡಿರ್ತಾರೆ, ಅವಾಗವಾಗಲೇ ಖಾಲಿ ಆಗುತ್ತೆ. ಬಟ್ ದೊಡ್ಡ ಹೋಟ್ಲಲ್ಲೆಲ್ಲ ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ಅದೆಲ್ಲ ಒಳ್ಳೆಯದಲ್ಲ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಹೆಲ್ತಿಯಾಗಿ ತಿನ್ಬೋದು. 45 ರೂಪಾಯಿ 2 ದೊಡ್ಡ ಇಡ್ಲಿ, 1 ವಡೆ ಸಕ್ಕತ್ತಾಗಿತ್ತು. ಆಯ್ತಾ? ತಟ್ಟೆ ಇಡ್ಲಿ ಅಲ್ಲ? ಆಕ್ಚುಲಿ ತಟ್ಟೆ ಇಡ್ಲಿ ಅಂದ್ರೆ ಇಷ್ಟ, ಚೆನ್ನಾಗಿರುತ್ತೆ. ಯಾಕೆ ತಿನ್ನಕ್ಕಾಗ್ಲಿಲ್ಲ? ಅಷ್ಟು ದೊಡ್ಡದಾಗಿತ್ತು. ನಾನೆಲ್ಲೋ 90 ರೂಪಾಯಿ ಆಗತ್ತೆ ಕಡಿಮೆ ಅಂದ್ರೆ ಅಂತ ಅನ್ಕೊಂಡ್ರೆ, ಅದು ಬೇರೆ ಗ್ಯಾಸ್ದು ಅದು ಇದು ಇವತ್ತು ಹೋಟ್ಲುಗಳು ತೆಗ್ದಿರಲ್ಲ. ಅದು ಬೇರೆ, ಇವಾಗ ಸಿಲಿಂಡರ್ ಬೇರೆ ಸಿಗ್ತಾ ಇಲ್ಲ ಅಲ್ವಾ. ಸೊ ಹೋಟೆಲ್ಗಳೆಲ್ಲ ಕಡಿಮೆನೆ. ಸಕ್ಕತ್ತಾಗಿತ್ತು. ಚೆನ್ನಾಗಿತ್ತಾ? ಚಟ್ನಿ ಮಾತ್ರ ಸಕ್ಕತ್ತು ಖಾರ. ಸ್ವಲ್ಪ ರೆಡ್ ತಿನ್ಬೇಕಾಯ್ತು. ಚಟ್ನಿನಾ ಗ್ರೀನ್ ಚಟ್ನಿನಾ? ರೆಡ್ ಚಟ್ನಿ ಸಕ್ಕತ್ತಾಗಿತ್ತು. ಎಲ್ಲ ಊರಿಗೆ ಹೋಗಿದ್ದಾರೆ ಅನ್ಸುತ್ತೆ, ಯಾಕೆ ರೋಡ್ ಎಲ್ಲ ಖಾಲಿ. ಈಗ ಇಲ್ಲಿಂದ ಈಗ ಹತ್ತತ್ರ ತುಮಕೂರು ಹತ್ತತ್ರ ಬಂದ್ವಿ ಅಲ್ವೇನ್ರಿ? ಅಲ್ಲೂ ಅಷ್ಟೇನೆ. ಏನಾಗಿತ್ತು ಅಂತಂದ್ರೆ ಅಲ್ಲಿ ಲಾರಿಗಳದ್ದು ಪ್ರಾಬ್ಲಮ್. ಲಾರಿಗಳು ದೊಡ್ಡ ಲಾರಿಗಳು ಬಿಡಲ್ಲ. ಹಂಗಾಗಿ ಸುಮಾರು ಒಂದು 10 ಕಿಲೋಮೀಟರ್ ನಿಧಾನವಾಗಿ ಬಂದಿದ್ದಾಯ್ತು. ಇವಾಗೆಲ್ಲ ಇಲ್ಲಿ ಫುಲ್ಲು ಖಾಲಿ ಇದೆ, ಚೆನ್ನಾಗಿ ಫ್ರೀಯಾಗಿ ಹೋಗ್ಬೋದು. ಎಲ್ಲ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ, ಅಷ್ಟು ಜನನೇ ಇಲ್ಲ. ಬೆಂಗಳೂರಂತೂ ನೈಟು ಎಷ್ಟು ಸೈಲೆಂಟಾಗಿತ್ತು ಏರಿಯಾ ಅಂದರೆ, ನಾವು ಓನರ್ ಅದೇ ಮಾತಾಡ್ಕೊತಿದ್ವಿ. ಚಂದು ಒಂದು ಸ್ವಲ್ಪನೂ ಸೌಂಡ್ ಇಲ್ಲ ನೋಡು, ಹೆಂಗ್ ಸೈಲೆಂಟ್ ಆಗಿದೆ. ಆಕ್ಚುಲಿ ನಮ್ಮ ಬಿಲ್ಡಿಂಗೇ ಫುಲ್ಲು ಸೈಲೆಂಟಾ, ನಮ್ಮ ಏರಿಯಾನು ಫುಲ್ ಸೈಲೆಂಟಾ. ಯಪ್ಪ ದೇವೆ, ಜನ ಖಾಲಿ ಆದಷ್ಟು ಫುಲ್ಲು ಸೈಲೆಂಟ್ ಆಗಿರುತ್ತೆ ಬೆಂಗಳೂರು ಮಾತ್ರ. ಕೆಸರು ಮಾಡು ಊರೇ. ಶಿವಮೊಗ್ಗ ರೂಟ್ ಇದು. ಇದು ಬೈಪಾಸ್. ಬೈಪಾಸ್ ಶಿವಮೊಗ್ಗ ಹೋಗುತ್ತೆ ಬೈಪಾಸ್. ಒಟ್ನಲ್ಲಿ ಇಡ್ಲಿ ತಿಂದು ಎಂಜಾಯ್ ಮಾಡ್ಕೊಂಡು ಬಂದ್ರಾ? ಸೀಟ್ ಬೆಲ್ಟ್ ಹಾಕಿಲ್ಲ. ಸೀಟ್ ಬೆಲ್ಟ್ ಹಾಕೊಳ್ಳಿ. ನನಗೆ ನಿಜ ಸೀಟ್ ಬೆಲ್ಟ್ ಹಾಕೊಳ್ಳೋಕ್ಕೆ ಆಗಲ್ಲ. ಲೈಟ್ ಇದು ಕ್ಯಾಮ್ರಾಗಳಿದಾವೆ ಕಣೆ, ಪೆನಾಲ್ಟಿ ಸುಮ್ಮನೆ ಇಟ್ಕೋ ಸಾಕು. ಅಷ್ಟೊಂದು ಕ್ಯಾಪ್ಚರ್ ಆಗುತ್ತಾ? ಅಲ್ಲ, ಅವ್ರಿಗೆ ಏನಾದರೂ ಮನ್ಸ್ಕೊಂತು ಪೆನಾಲ್ಟಿ ಹಾಕ್ಬೇಕು ಅಂತಂದ್ರೆ ಯಾಕೆ ಬೇಕು? ಸೇಫ್ಟಿ ಮುಖ್ಯ. ಆ್ಯಕ್ಚುಲಿ ಅವ್ರು ನಮ್ಮ ಒಳ್ಳೇದಕ್ಕೇನೆ ಅಲ್ವಾ. ವಾವ್, ಇವಾಗ ನಿಜವಾಗ್ಲೂ ಜರ್ನಿನ ಇವಾಗಲೇ ನಾನು ಎಂಜಾಯ್ ಮಾಡ್ತಿರೋದು. ಈಗ ರೋಡ್ ಪೂರ್ತಿ ಖಾಲಿ ಇದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು, ಚೆನ್ನಾಗಿರುತ್ತೆ. ಕಾರಲ್ಲಿ ಜರ್ನಿ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಕಾರ್ ಅಂದ್ರೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ನನಗೆ ಕಾರಲ್ಲಿ ಕುಂತಾಗೆಲ್ಲ ನನಗೆ ಹೊಟ್ಟೆ ಎಲ್ಲ ಕಲ್ಸಂಗೆ ಆಗೋದು, ಆಮೇಲೆ ತಲೆ ಸುತ್ತು ಬರೋದು, ಮೂಡ್ ಔಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ನನಗೆ ಕಾರ್ ಅಂದ್ರೆ ಇಷ್ಟ ಆಗಲ್ಲ. ನಾವು ಕಾರ್ ತಗೊಂಡ್ಮೇಲೆ ಹಿಂಗೆ ಮುಂದೆ ಸೀಟಲ್ಲಿ ಕುತ್ಕೊಂಡು ರೂಢಿ ಮಾಡಿಕೊಂಡೆ, ಅವಾಗ ಏನು ಅನ್ಸಲ್ಲ. ಬಟ್ ಈ ಥರ ಜರ್ನಿ ಮಾಡೋ ಟೈಮಲ್ಲಿ ಏನಾದರೂ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಸಖತ್ತಾಗಿರುತ್ತೆ. ಫುಲ್ ಆಗ್ತಾ ಇಲ್ಲ, ನನಗೆ ಸಮಾಧಾನ ಅನ್ನಿಸ್ತಿಲ್ಲ. ಯಾಕೆ? ಒಬ್ಬನೇ ತಿನ್ನಲ್ಲ,
ಮಮ್ಮಿ ಕೇಳ್ಬೇಕಾ ಕೇಳೋದು ತಿನ್ಬೇಕಾ ಬಿಡು ಹಾಂ ಬಿಡು ಹೋಗ್ಲಿ ಹಿರಿಯರ್ ಪೂಜೆ ಅಲ್ವಾ. ಅಲ್ಲ ಕೇಳ ಏನಕ್ಕೆ ಒಂದ್ಸತಿ ಮಮ್ಮಿ ಹೇಳಿದ್ದ ಅವ್ನು ತಿನ್ಕೊಂಬರ್ಲಿ ಬಿಡು ಅಂತ. ಹೌದಾ ಇಲ್ಲ ನೀವು ತಿನ್ಕೊಂಬರ್ರಿ ಅಂದಿದ್ರೆ ನನ್ನ ಸೇರಿಸಿ ಹೇಳೋದು. ಆಕ್ಚುಲಿ ಮ್ಯಾಚಿಂಗ್ ಹಾಕೊಂಡಿಲ್ಲ, ಮ್ಯಾಚಿಂಗ್ ಆಗೋಗಿದೆ ನನ್ನ ಮನೆದು. ಮ್ಯಾಚಿಂಗ್ ತಗೊಂಡು ಏನು ಮಾಡ್ತೀಯ ಬರ ಇದು ಬೀಟ್ರೂಟು ಅದನ್ನೆರಡು ಅಲ್ವಾ ಮಿಸ್ ಮ್ಯಾಚ್ ಬಟ್ ಅಂದ್ರೂ ಸ್ವಲ್ಪ ಸಿಮಿಲರ್ ಇದೆ. ಅಲ್ಲ ಕ್ಯಾಮ್ರಾದಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ಮ್ಯಾಚ್ ಇದೆ. ರಿಯಲ್ ಆಗಿ ರಿಯಲ್ ಆಗಿ ಕರೆಕ್ಟ್ ಆಗಿ ಮ್ಯಾಚ್ ಇದೆ, ಬಟ್ ಸ್ವಲ್ಪ ರಿಫ್ಲೆಕ್ಟ್ ಆಗ್ತದೆ ನನ್ನ ಟಾಪಿಗೆ. ಸಿಗ್ನಲ್ ಜಂಪ್ ಮಾಡಿದೆ ಲಾಸ್ಟ್ ಹೌದಾ ಎಷ್ಟು ಜಂಪ್ ಮಾಡಿದ್ದೀನಿ ನಾನು ಹಿಂಗೆ ಬೆಂಗಳೂರಲ್ಲಿ. ಅಲ್ಲ ಲಾಸ್ಟ್ ಟೈಮ್ ಬಂದಾಗ ರೋಡ್ ಮಿಸ್ ಮಾಡಿಕೊಂಡು ಅಲ್ಲೇ ಹಾಫ್ ಅನ್ ಅವರ್ ಲೇಟ್ ಆಗಿಬಿಟ್ಟಿತ್ತು ನಮಗೆ. ಬಟ್ ಇವತ್ತು ಈ ಟೈಮು ಕರೆಕ್ಟ್ ರೂಟಿಗೆ ಬಂದ್ವಿ, ಕರೆಕ್ಟಾಗಿ ಹೋಗ್ತಾ ಇದ್ವಿ. ಇವಾಗ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಹೇಗೂ ನಾನಿದ್ದೆ. ವ್ಯೂ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದಲ್ಲ. ನೈಟ್ ಸೂಪರ್ ಆಗಿ ಕಾಣಿಸುತ್ತೆ. ಗ್ರೀನರಿ ಹ್ಯಾಪಿ ಯುಗಾದಿ. ಏನು ಏನು ಚೆನ್ನಾಗಿ ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಸೂಪರ್ ಥ್ಯಾಂಕ್ ಯು. ಚೆನ್ನಾಗಿದೆ ನೋಡ್ದಾ ಚೆನ್ನಾಗಿದೆ. ಕವರ್ ಬಿಡಿ. ಈ ತರ ಕೊಡ್ಸಿದ್ರೆ ಎಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಪಂಚ್ ಬಂದಿದೆ ಅದಕ್ಕೆ ನೀವು ಎಲ್ಲಿ ಓಡೋಗ್ಬಿಡ್ತೀರ ಕೊಟ್ಟಿದ್ದು ತರಕ್ ಹೋಗ್ಬಿಡ್ತೀರ ಅಂತ. ಇಲ್ಲಾದ್ರೆ ಜಾಸ್ತಿ ಎಲ್ಲ ಪರ್ಚೇಸ್ ಮಾಡಿ ಬಟ್ಟೆ ಇಟ್ರೆ ಆಯ್ತು ಹೊಸ ಬಟ್ಟೆ. ಇದು ನನಗೆ ಡೌಟ್ ಬಂತ. ಡ್ಯಾಡಿ ಚೆನ್ನಾಗಿಲ್ರಿ ಈಗ ಆಮೇಲೆ ಏನಾದ್ರೆ ಕಲರ್ ಏನ್ ಗೊತ್ತಾ ಸುಮ್ಮನೆ 900 ರೂಪಾಯಿ ಕೊಟ್ಟು ಒಂದು ಪ್ಯಾಚ್ 900 ರೂಪಾಯಿ ಕೊಟ್ಟು ಹೊಲ್ಸಿರೋದಕ್ಕೆ ಚೆನ್ನಾಗಿದೆ ಕಲರ್. ಇಷ್ಟ ಆಯ್ತಾ? ಸೈಜ್ ನೋಡಿ ಓಪನ್ ಮಾಡಿ. ಸೈಜ್ 38 ಕರೆಕ್ಟಾ?
ಸೀರೆ ಚೆಂದು ಸೂಪರ್ ಆಗಿ ಇದು ದುಡ್ಡು ಕಟ್ಟರೆ ಚೆನ್ನಾಗಿ ಅನ್ಸುತ್ತೆ. ಶೈನಿಂಗ್ ಬರ್ಲಿಲ್ಲ ನಾನು ಸ್ಯಾಟಿನ್ ತರ ಶೈನಿಂಗ್ ಬರುತ್ತೆ ಅನ್ಕೊಂಡಿದ್ದೆ. ಇದು ಇದನ್ನ ಹಾಕಿದ್ರು ಗೊಂಬೆಗೆ ಇದೆ, ಸಖತ್ತಾಗಿದೆ. ಇದು ಬಾರ್ಡೇನಾಯ್ತು. ಇವಾಗ ಕತ್ತೀನಿ. ಇದು ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ತೊಗೊಂಡು ಬಂದಿದ್ದೆ. ಸೊ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಸರ್ಪ್ರೈಸಾಗಿ ನಾನು ಕೊಟ್ಟಿದ್ದು. ಸೊ ಅದಕ್ಕೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನಾನು ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಅತ್ತೆ ಆಲ್ಮೋಸ್ಟ್ 90% ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿದ್ರು. ಸೊ ನಮ್ಮ ನಾದಿನೂ ಕೂಡ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಬಡಕ್ಕೊಂತ ತೋರಿಸಿ ಹಾಕಿದ್ರೆ ಹಾಕಿದ್ರೆ ಎಣ್ಣೆ ಕಾದಿರಂಗಿಲ್ಲ, ಒಂಚೂರು ಹಾಕ್ತೆ ಕಾದಿತ್ತು ಅಂದ್ಕೊಂಡೆ. ಯಾವಾಗ ಮಾಡ್ಕೊಂಡಿದ್ರಿ? ಇಷ್ಟ ಮಾಡಿದ್ದೀರಾ ಈ ಸರಿ? ಎಷ್ಟೊಂದು ಮಾಡ್ತಿದ್ರಿ ಯಾವಾಗಲೂ? ಮಾಡೋದು ಉದ್ದಿನ ವಡೆ. ಅದು ಇವಾಗ ಹಾಕಿರೋದು ಬಿಡ್ಸಂದು ಅಂಟ್ಕೊಂಡಿದ್ಯಾ? ಬಿಟ್ಬಿಟ್ಟು ನಿಧಾನಕ್ಕೆ ಬಿಟ್ಕೋತಾ ಇದೆ. ಹಾಗೆ ಒಂದು ಹೂವು ಕೂಡ ಬಿಟ್ಟಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ದಾಸವಾಳ ಕಲರ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಸಕ್ಕತ್ತಾಗಿದೆ ಅಲ್ವಾ ಕಲರು, ಸೂಪರ್. ಹಾಗೆ ನಾನಿವಾಗ ಹಿರಿಯರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಫಸ್ಟು ಇಲ್ಲಿದ್ದಾಗ, ಊರಲ್ಲಿದ್ದಾಗ ನಾನೇ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗಾಗಲೇ ಒಂದು ಸ್ವಲ್ಪ ಮರ್ತೋಗಂಗೆ ಆಗಿಬಿಟ್ಟಿತ್ತು. ಹಾಗೆ ನಮ್ಮ ಅತ್ತೆ ಹತ್ರ ಕೇಳ್ಕೊಂಡು ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ನಮ್ಮ ಅತ್ತೆ ಸ್ವಲ್ಪ ಅಡುಗೆಗೆ ಚಿಕ್ಕ ಪುಟ್ಟ ಇರುತ್ತಲ್ಲ, ಆಲ್ಮೋಸ್ಟು 90% ರೆಡಿ ಮಾಡಿದರು. ಇನ್ನೊಂದು 10% ಸ್ವಲ್ಪ ಚಿಕ್ಕ ಪುಟ್ಟದೆಲ್ಲ ರೆಡಿ ಮಾಡ್ತಾಯಿದ್ರು, ಕಡಲೆಬೇಳೆ ವಡೆ ಅದು ಇದು ಅಂತ. ನಮ್ಮ ನಾದಿನಿ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತಿದ್ದು, ನಾನು ಹಿರಿಯರ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೆ. ಸೊ ನೆನಪಾಗ್ತಾಯಿತ್ತು ನನಗೆ, ಇಲ್ಲಿದ್ದಾಗ ಇದನ್ನೆಲ್ಲ ನಾನೇ ಮಾಡ್ತಿದ್ದೆ ಅಲ್ವಾ ಅಂತ ಎಲ್ಲ ನೆನಪಾಗ್ತಿತ್ತು. ಸೊ ಆಲ್ಮೋಸ್ಟ್ ಒಂದು 50% ರೆಡಿ ಮಾಡಿದ್ದೀನಿ. ಇವಾಗ ಏನೇನು ಅಡುಗೆ ಮಾಡಿದ್ವಿ ಎಲ್ಲನೂ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಇರುತ್ತೆ ಹಿರಿಯರ ಪೂಜೆ ಮಾಡೋದು. ನಮ್ಮದು ಏನು ಸಂಪ್ರದಾಯ ಇರುತ್ತೋ ನಾವು ಅದನ್ನು ಮಾಡ್ತೀವಿ. ಸೊ ನಮ್ದು ಏನಿರುತ್ತೋ ಅದನ್ನು ಇವಾಗ ಇಲ್ಲಿ ಕಂಪ್ಲೀಟಾಗಿ ಮಾಡ್ಕೊಳ್ತಾ ಇದ್ವಿ.
ಮಾಡೋಣ ಬನ್ನಿ. ಹೊಸಪಂಚಿ ಅಲ್ವಾ. ಮತ್ತೆ ಫೈನಲಿ ಪೂಜೆ ಎಲ್ಲ ಆಯಿತು. ಎಲ್ಲರೂ ಕುತ್ಕೊಂಡು ಆರಾಮಾಗಿ ನಮ್ಮ ಅತ್ತೆ ಮಾಡಿರೋ ಎಲ್ಲ ಊಟನೂ ತಿನ್ಕೊಂಡು ಎಲ್ಲರೂ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಊಟ ಅಂತೂ ಸಕ್ಕತ್ತಾಗಿತ್ತು. ಒಬ್ಬಟ್ಟು ಸಾಂಬಾರು, ಆಮೇಲೆ ಕಜ್ಜಾಯ, ಎಲ್ಲ ವೆರೈಟಿ ಎಲ್ಲನೂ ಸಕ್ಕತ್ತಾಗಿತ್ತು. ಏನು ಜ್ಯೂಸ್, ಏನು ಕಷಾಯನ ಮಮ್ಮಿ ಇದು? ಮಮ್ಮಿ ಕಷಾಯನ ಇದು? ಕಷಾಯ ಜೀರ್ಣ ಆಗಿಲ್ಲ ಅಂತ ಹೇಳಿದ್ಕೆ ನಮ್ಮತ್ತೆ ಕಷಾಯ ಮಾಡಿಕೊಟ್ಟಿದ್ರು. ಸೊ ಅದನ್ನು ಕಷಾಯ ಕುಡಿತಾ ಇದ್ದೆ ಈವ್ನಿಂಗು. ಓಕೆ, ಇವತ್ತಿನ ಹಬ್ಬದ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೂ ನಿಮಗೆ ಹೊಸ ವೀಡಿಯೋಸ್ ಕೂಡ ಬರುತ್ತೆ. ಯುಗಾದಿ ಹೊಸದೊಡ್ಗು ವಿಡಿಯೋ ಕೂಡ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.